ಇದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಕಂದಮಿಳ್ ಅಂತ ಮೂಲ ದ್ರಾವಿಡ ಭಾಷೆ ಏನಿತ್ತೋ ಅಲ್ಲಿಂದ ಕನ್ನಡ ಮತ್ತು ತಮಿಳು ಪ್ರತ್ಯೇಕವಾಗುತ್ತೆ. ಪ್ರತ್ಯೇಕವಾಗಿ 2 ಸ್ವತಂತ್ರ ಭಾಷೆಗಳಾಗುತ್ತೆ. ಕ್ರಿಸ್ತಪೂರ್ವ 3ನೇ ಶತಮಾನದ ಹೊತ್ತಿಗೆ ಕನ್ನಡ ಸಂಪೂರ್ಣ ಆಡು ಭಾಷೆ ಸ್ವತಂತ್ರ ಭಾಷೆಯಾಗಿರುತ್ತೆ. ಆದರೂ ಕನ್ನಡ ತಮಿಳು ನಡುವೆ ಕೊಡುಕೊಳ್ಳುವಿಕೆ ಇರುತ್ತೆ. ಕನ್ನಡಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಸಿಕ್ಕಿಲ್ಲ, ಆದ್ರೆ ತಮಿಳಿಗೆ ಸಂಬಂಧಪಟ್ಟಂತ ಅನೇಕ ಶಾಸನಗಳು ಸಿಕ್ಕಿವೆ. ಆ ಶಾಸನಗಳಲ್ಲಿ ಕನ್ನಡ ಶಬ್ದಗಳು ಸಾಕಷ್ಟು ಇವೆ. ಇರಾವಂತ ಮಹಾದೇವನ್ ಅಂತ ಬಹುದೊಡ್ಡ ವಿದ್ವಾಂಸರು, ತಮಿಳು ಭಾಷೆಯವರು, ಅವರೇ ಹೇಳಿದ್ದಾರೆ, ಅವರೇ ಹುಡುಕಿ ಕೊಟ್ಟಿದ್ದಾರೆ. ಇವೆಲ್ಲ ಕನ್ನಡದ್ದು ನೋಡಿ ತಮಿಳಲ್ಲಿದೆ. ಯಾಕಂದ್ರೆ ಕೆಲವು ಗಡಿ ಪ್ರದೇಶಗಳು ಬರುತ್ತೆ, ಆ ಗಡಿ ಪ್ರದೇಶದಲ್ಲಿ 2 ಭಾಷೆ ಮಾತನಾಡೋ ಜನ ಇರ್ತಾರೆ. ಅವರು ತಮಿಳೇ ಮಾತಾಡ್ಲಿ ಕನ್ನಡ ಶಬ್ದಗಳು ಬಳಕೆ ಆಗುತ್ತೆ, ಕನ್ನಡವೇ ಮಾತಾಡ್ಲಿ ತಮಿಳು ಶಬ್ದಗಳ ಬಳಕೆ ಆಗುತ್ತೆ ಕೆಲವಾದ್ರು. ಹೀಗೆ ಈ ಕನ್ನಡ ಭಾಷೆ ಸುಮಾರು 2,500 ವರ್ಷಗಳಿಂದ ಇವತ್ತಿನವರೆಗೂ ಉಳ್ಕೊಂಡು ಬಂದಿದೆ ಅಂದ್ರೆ ಅದರಲ್ಲಿ ಒಂದು ಅಂತಃಸತ್ವ ಇರಲೇಬೇಕಲ್ವಾ? ಇಲ್ಲದೆ ಇದ್ರೆ ಇಷ್ಟು ದಿವಸ ಎಂತೆಂಥ ಭಾಷೆಗಳು ನಾಮಾವಶೇಷ ಹೋಗಿದೆ. ಅಕ್ಕಾಡಿಯನ್ನು, ಬ್ಯಾಬಿಲೋನಿಯನ್ನು, ಈಜಿಪ್ಷಿಯನ್ನು, ಯಾವ ಭಾಷೆನೂ ಇಲ್ಲ ಇವತ್ತು. ಕನ್ನಡ ಉಳ್ಕೊಂಡಿದೆ.